ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪಿಸ್ತಾ ಶೆಲ್ಸಿಂದ ಒಂದು ಒಳ್ಳೆ DIY ಆದರೆ ಮಾಡಿ ತೋರಿಸ್ತಿದ್ದೀನಿ. ಖಂಡಿತ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇನ್ಯಾಕೆ ಲೇಟ್ ಮಾಡೋದು, ಈ ಒಂದು ಪಿಸ್ತಾ ಶೆಲ್ಸ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ DIY ಆದರೆ ತೋರಿಸ್ತಾ ಇದ್ದೀನಿ. ತುಂಬಾ ಯುನಿಕ್ ಆಗಿ ತುಂಬಾ ಆ್ಯಂಟಿಕ್ ಪೀಸ್ ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು DIY. ಎಲ್ಲರೂ ಕೂಡ ಈ ಒಂದು DIYನ ಈಸಿಯಾಗಿ ಟ್ರೈ ಮಾಡ್ಬೋದು. ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಹಳೇದಾಗಿರುವಂಥ ಅಂದರೆ ಏನಾದರೂ ಪರ್ಚೇಸ್ ಮಾಡಿಕೊಂಡಾಗ ಈ ಒಂದು ಕಾರ್ಡ್ಬೋರ್ಡ್ ಶೀಟ್ಸ್ ಆದರೆ ಬರ್ತಾನೆ ಇರುತ್ತೆ ಅಲ್ವಾ. ಈ ಒಂದು ಕಾರ್ಡ್ಬೋರ್ಡ್ ಶೀಟ್ನ ಒಂದು ಪ್ಲೇಟನ್ನು ಇರಿಸ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಂದು ಪ್ಲೇಟನ್ನು ಇರಿಸ್ಕೊಂಡು ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ರೀತಿಯಾಗಿ ಎಲ್ಲಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವೋ ಅದರ ಮೇಲೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿಕೊಂಡಾಗ ಈ ರೀತಿಯಾಗಿ ಕಾಣಿಸುತ್ತೆ. ನಂತರ ಕಾರ್ಡ್ಬೋರ್ಡನ್ನು ಓಪನ್ ಮಾಡಿದಾಗ ಸೆಂಟ್ರಲ್ಲಿ ಈ ರೀತಿಯಾಗಿ ಲೈನ್ಸ್ ಆಗಿರುವಂಥ ಒಂದು ಪೇಪರ್ ಆದರೆ ಸಿಗುತ್ತೆ. ಆ ಒಂದು ಪೇಪರ್ ಅಂದರೆ ಮೇಲೆಗಡೆ ಬೋರ್ಡ್ ಇರುತ್ತೆ ಅಲ್ವಾ, ಅದನ್ನು ತೆಗೆದುಬಿಟ್ರೆ ಮಧ್ಯದಲ್ಲಿ ಈ ರೀತಿ ನಾನು ಮೇಲೆ ಅಂಟಿಸ್ತಾ ಇರ್ತೀನಲ್ವ ಅಂಥ ಶೀಟ್ ಆದರೆ ಖಂಡಿತ ಎಲ್ಲ ಕಾರ್ಡ್ಬೋರ್ಡ್ ಶೀಟ್ಸಲ್ಲಿ ಕೂಡ ಇರುತ್ತೆ. ಈಗ ಒಂದು ಸ್ವಲ್ಪ ಗಮ್ ಆಗಲಿ ಗ್ಲೂ ಆಗಲಿ ನಿಮ್ಮ ಹತ್ರ ಯಾವುದಿದ್ರೆ ಅದು, ತುಂಬ ಬೇಸಿಕ್ ಆಗಿರುವಂಥ ಇಂಗ್ರೀಡಿಯೆಂಟ್ಸಿಂದನೇ ಈ ಒಂದು DIYನ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಗಮ್ಮನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ, ಅದರ ಮೇಲೆ ಈ ಒಂದು ಶೀಟನ್ನು ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಶೀಟ್ನ ಕೂಡ ನಾವು ಕಾರ್ಡ್ಬೋರ್ಡ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜಲ್ಲೇ ಕಟ್ ಮಾಡ್ಕೋಬೇಕು. ಈಗ ಅಂಟಿಸ್ಕೊಂಡಿರೋದು ಆಗಿದೆ. ಈಗ ಇದನ್ನು ಸಿಂಪಲ್ಲಾಗಿ ನಾವು ಪೇಂಟಿಂಗನ್ನು ಮಾಡ್ಕೊಳ್ಳೋಣ. ನನ್ನ ಹತ್ರ ಯಾವುದು ಬೇಸಿಕ್ ಸ್ವಲ್ಪ ಕಲರ್ಸ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾಗಿದ್ದರೆ ಒಂದು ಒಳ್ಳೆ ಕಲರನ್ನು ಚೂಸ್ ಮಾಡಿಕೊಂಡು ಆರಾಮಾಗಿ ಪೇಂಟಿಂಗ್ ಮಾಡಿಕೊಂಡು ಒಂದು ಒಳ್ಳೆ ಆ್ಯಂಟಿಕ್ ಪೀಸ್ ಥರ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ನಾರ್ಮಲ್ಲಾಗಿ ಈ ಒಂದು ವುಡ್ ಬೋರ್ಡ್ಸ್ ಎಲ್ಲ ಇರುತ್ತೆ ಅಲ್ವಾ, ಆ ಕಲರ್ ಬರಲಿ ಅಂತ ನೋಡಿ ಈ ಒಂದು ಸಾಯಿಲ್ ಕಲರು ಹಾಗೆಯೇ ಬ್ಲ್ಯಾಕ್ ಕಲರ್ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾನು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಬ್ಲ್ಯಾಕ್ ಮಿಕ್ಸ್ ಶೇಡಲ್ಲಿ, ಈಗ ಇಂಗ್ಲೀಷ್ ವುಡ್ ಎಲ್ಲ ಬರುತ್ತೆ ಅಲ್ವಾ ಆ ಕಲರಲ್ಲಿ ಬರಲಿ ಅಂತ ನಾನು ಪೇಂಟಿಂಗನ್ನು ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು DIY. ಔಟ್ ಆಫ್ ವೇಸ್ಟಿಂದ ಒಂದು ಒಳ್ಳೆ DIY ಆದರೆ ಮಾಡಿ ತೋರಿಸಿ. ಖಂಡಿತ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ನೋಡಿ, ನಾನು ಹೇಳ್ದ ಹಾಗೆ ಬ್ಲ್ಯಾಕು ಮತ್ತು ಈ ಒಂದು ಸಾಯಿಲ್ ಕಲರ್ ಎರಡನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಪೇಂಟ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ಆದರೆ ಬಂದಿದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಪಿಸ್ತಾಯಿಂದ ನಾನು ಫ್ಲವರ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಮಾಲ್ ಸೈಜಲ್ಲಿ ಕಾರ್ಡ್ಬೋರ್ಡನ್ನು ರೌಂಡಾಗಿ ಕಟ್ ಮಾಡ್ಕೊಂಡು ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜ್, ಸಣ್ಣದು ದೊಡ್ಡದು ನಿಮ್ಮ ಟೇಸ್ಟ್ಗೆ ತಕ್ಕನ ಹಾಗೆ ನೀವು ರೆಡಿ ಮಾಡ್ಕೋಬೋದು. ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಒಂದು ಸ್ವಲ್ಪನೇ ಗ್ಲೂವನ್ನು ಅಪ್ಲೈ ಮಾಡ್ಕೊಳ್ತಾ ಸುತ್ತಲೂ ಅಂಟಿಸ್ಕೊಳ್ತಾ ಹೋಗಿದ್ದೀವಿ ಅಂತಂದರೆ ಬ್ಯೂಟಿಫುಲ್ಲಾಗಿರುವಂತಹ ಒಂದು ಸನ್ಫ್ಲವರ್ ಇಲ್ಲಾಂದರೆ ಲೋಟಸ್ ಫ್ಲವರ್, ನೀವು ಯಾವುದು ಅಂದ್ಕೊಂಡ್ರೆ ಅದು ನಿಮ್ಮಿಷ್ಟ, ಆ ರೀತಿಯಾಗಿ ಫಾರ್ಮ್ ಆಗುತ್ತೆ. ನೋಡಲಿಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಮ್ಮ ಕಾರ್ಡ್ಬೋರ್ಡ್ ಎಷ್ಟಿರುತ್ತೋ ಅಲ್ಲಿಯ ತನಕ ನಾವು ಈ ರೀತಿಯಾಗಿ ಪಿಸ್ತಾ ಶೆಲ್ಸನ್ನು ನೀಟಾಗಿ ಅಂಟಿಸ್ಕೊಳ್ತಾ ಹೋದರೆ ಸಾಕು, ಒಂದು ಒಳ್ಳೆ ಫ್ಲವರ್ ಆದರೆ ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ಒಂದು ಫ್ಲವರ್ ಆದರೆ ರೆಡಿಯಾಗಿದೆ. ನಾನು ಇದೇ ರೀತಿ ನನಗೆ ಬೇಕಾದ ಒಂದು 3-4 ಫ್ಲವರ್ಸ್ನಾದರೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅಂಟಿಸ್ಕೊಳ್ಲಿಕ್ಕೆ ನಮಗೆ ಸ್ಟೆಮ್ಸ್ ಬೇಕಲ್ವಾ, ಪೇಪರ್ನ ರೋಲ್ ಮಾಡ್ಕೊಳ್ಳೋದು ಬರ ಹಾಗಿದ್ದರೆ ಆರಾಮಾಗಿ ಪೇಪರ್ನ ರೋಲ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಕಲರಲ್ಲಿ ಪೇಂಟ್ ಮಾಡ್ಕೊಳ್ಳಿ. ನಾನು ಈಸಿಯಾಗಿ ಆಗಿಬಿಡತ್ತೆ ಅಂತ ಈ ರೀತಿ ಜೆಪ್ಟೋಲಾಗಲಿ, ಬೇರೆ ಕಡೆ ನಾವು ಫ್ಲಿಪ್ಕಾರ್ಟಲ್ಲಾಗಲಿ ಬೇರೆ ಕಡೆ ಎಲ್ಲ ನಾವು ಶಾಪಿಂಗನ್ನು ಮಾಡ್ಕೊಳ್ತೀವಲ್ವ, ಆ ಶಾಪಿಂಗ್ ಬ್ಯಾಗ್ಸಲ್ಲಿ ಈ ರೀತಿಯಾಗಿ ಹ್ಯಾಂಡಲ್ಸ್ ಬಂದಿರುತ್ತೆ ಅಲ್ವಾ, ಅದು ಕೂಡ ನೀಟಾಗಿ ಈ ಒಂದು ಪೇಪರ್ನ ಸುತ್ತಿರ್ತಕ್ಕಂಥದ್ದೇ, ಆರಾಮಾಗಿ ಸುತ್ತಿರೋದೇ ಇದೆ ಅಂತೇಳ್ಬಿಟ್ಟು ನಾನು ಅದನ್ನೇ ತೊಗೊಳ್ತಾ ಇದ್ದೀನಿ. ಸ್ಟೆಮ್ಸ್ ಥರ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಮಾಡಿಕೊಂಡು ನನಗೆ ಬೇಕಾಗಿರೋ ಲೆಂತಲ್ಲಿ ಇಟ್ಕೊಂಡು ನಾನು ಇದನ್ನು ಅಂಟಿಸ್ಕೊಳ್ತೀನಿ. ಈ ಫ್ಲವರ್ಸ್ನ ನಿಮ್ಮ ಟೇಸ್ಟ್ಗೆ ತಕ್ಕನ ಹಾಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಂಟಿಸ್ಕೋಬೋದು. ಒಂದು ಸ್ವಲ್ಪ ಗಮನ ಹಾಕ್ಕೊಂಡು ನನಗಿಷ್ಟ ಬಂದಿರೋ ಕಡೆ ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಟೋಟಲಾಗಿ ಇಲ್ಲೊಂದು 3-4 ಫ್ಲವರ್ಸ್ನಾದರೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ,
ಒಂದೊಂದು ಸೈಜ್ ಇರೋ ಥರ ಡಿಫ್ರೆಂಟ್ ಸೈಜಲ್ಲಿ ಡಿಫ್ರೆಂಟ್ ಫ್ಲವರ್ಸ್ನಾದರೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫ್ಲವರ್ಸ್ನಾದರೆ ಅಂಟಿಸ್ಕೊಂಡಿದ್ದಾಯಿತು. ಖಂಡಿತ ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ವಿಡಿಯೋಗೂ ಇದುವರೆಗೂ ಕೂಡ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಬಿಡಿ. ನೀವು ಮಾಡುವಂಥ ಒಂದು ಲೈಕಿಂದ ನನಗೇನೋ ಅಮೌಂಟ್ ಬರಲ್ಲ, ಒಂದು ಸಪೋರ್ಟ್ ಇದೆ ಅಂತ, ಒಂದು ಮೋಟಿವೇಶನ್ ಇದೆ ಅಂತ ನಮಗೂ ಕೂಡ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬಾ ಒಳ್ಳೆ DIYs ಇದೆ. ನಿಮ್ಗೆ ಟೈಮ್ ಸಿಕ್ಕಾಗ ಒಂದ್ಸರಿ ಚೆಕ್ ಮಾಡಿ. ಈಗ ಸ್ಟೆಮ್ಸ್ ಎಲ್ಲ ಅಂಟಿಸ್ಕೊಂಡು ಫ್ಲವರ್ಸ್ ಕೂಡ ಅಂಟಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಲೀವ್ಸ್ ಥರ, ಬಡ್ಸ್ ಥರ ನಾನು ಅದೇ ಪಿಸ್ತಾ ಶೆಲ್ಸ್ನ ನನಗೆ ಇಷ್ಟ ಬಂದಿರೋ ಥರ ನಾನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ತಿಕ್ಕಾಗಾದರೂ ತಿನ್ನಾಗಾದರೂ ನಿಮ್ಗೆ ಯಾವ ಥರ ಇಷ್ಟ, ನಿಮ್ಮ ಟೇಸ್ಟ್ಗೆ ತಕ್ಕನ ಹಾಗೆ ನೀವು ಈ ಒಂದು ಬಡ್ಸು ಮತ್ತು ಲೀವ್ಸನ್ನು ಅಂಟಿಸ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನಿದು ಫಸ್ಟ್ DIY ಅಂತಲೇ ಹೇಳ್ಬೋದು. ಪಿಸ್ತಾ ಶೆಲ್ಸಿಂದ ನಾನು ಫಸ್ಟ್ ಟೈಮ್ ಈ ಒಂದು DIYನ ಮಾಡ್ತಾ ಇರೋದು. ಇದೇ ಥರ ನಾನು ಇನ್ನೊಂದು ಫ್ಲವರ್ನ, ಇನ್ನೊಂದು ಪಾಟ್ನ ಕೂಡ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಅದನ್ನು ನಾನು ವಿಡಿಯೋ ಮಾಡಲಿಲ್ಲ, ಅದಿನ್ನೂ ಎಕ್ಸಲೆಂಟಾಗಿ ಬಂದಿದೆ. ಇದು ಬಂದುಬಿಟ್ಟು ಫಸ್ಟ್ ಒನ್ನು. ಈ ಒಂದು DIYನ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿನೇ ಟ್ರೈ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬಾ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತು. ಪಿಸ್ತಾ ತೊಗೊಳ್ಳೋವಾಗ ನಾವೊಂದು ಎಷ್ಟು ಪಿಸ್ತಾ ಸೀಡ್ಸ್ಗೆ ಎಷ್ಟು ಅಮೌಂಟ್ ಪೇ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಅಮೌಂಟ್ ನಾವು ಈ ಒಂದು ಪಿಸ್ತಾ ಶೆಲ್ಸ್ಗೆ ಪೇ ಮಾಡ್ತೀವೇನೋ, ಅಷ್ಟು ಕಾಸ್ಟ್ಲಿ ಇರುತ್ತೆ, ಅಷ್ಟು ವೇಸ್ಟ್ ಇರುತ್ತೆ. ಸೊ ಅದನ್ನು ಯಾವುದಾದ್ರೂ ರೀತಿಯಲ್ಲಿ ನಾವೊಂದು ಯೂಸ್ ಮಾಡಿಕೊಂಡ್ರೆ ಅದೊಂದು ರೀತಿಯಾದಂಥ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗುತ್ತೆ. ನಿಮ್ಮ ಅನಿಸಿಕೆ ಏನು ಅಂತ ಖಂಡಿತ ಕಾಮೆಂಟ್ ಮಾಡಿ. ನೋಡಿ, ನನಗಿಷ್ಟ ಬಂದಿರೋ ಥರ ನಾನು ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ. ಈಗ ಇದೆಲ್ಲವನ್ನು ಕೂಡ ನನ್ನ ಟೇಸ್ಟ್ಗೆ ತಕ್ಕನ ಹಾಗೆ ನಾನು ನೋಡಿ ಇದೆಲ್ಲ ಕೂಡ ಲೀವ್ಸ್ ಥರ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವರು ಕೂಡ ಮೆಚ್ಕೊಳ್ತಾರೆ. ಹಾಗೆಯೇ ನಿಮಗೆ ಕೂಡ ಔಟ್ ಆಫ್ ವೇಸ್ಟಿಂದ ಒಂದು DIY ಮಾಡ್ಕೊಂಡಿದ್ದೀವಿ ಅಂತ ಅದನ್ನು ನೋಡಿದಾಗೆಲ್ಲ ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅನಿಸುತ್ತೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಆಗಾಗ ಫ್ರೀ ಇದ್ದಾಗ ಏನಾದರೂ DIYಸ್ನ ಟ್ರೈ ಮಾಡಿ ನೋಡಿ. ಫೈನಲ್ ಆಗಿ ಈ ರೀತಿ ಆದರೆ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಯೂನಿಕ್ಕಾಗಿ, ತುಂಬಾ ಡಿಫ್ರೆಂಟಾಗಿ, ತುಂಬಾ ಚೆನ್ನಾಗಿ ಅನಿಸ್ತು. ನೋಡಿ, ಫೈನಲ್ ಆದರೆ ಮುಗೀತು. ಈಗ ಮತ್ತೊಂದು ಸರಿ ತೋರಿಸ್ತೀನಿ. ಹಿಯರ್ ಈಸ್ ದ ಫೈನಲ್ ಔಟ್ಪುಟ್. ಯಾವ ಥರ ಇದೆ ಅಂತ ನೀವೇ ಕಾಮೆಂಟಲ್ಲಿ ಹೇಳಬೇಕು. ಇನ್ ಕೇಸ್ ನಿಮಗೇನಾದರೂ ವಿಡಿಯೋ ಅನುಕೂಲ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬೇಗ ಸಿಗುತ್ತೆ. ಥ್ಯಾಂಕ್ ಯು.